ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿದ್ದೇನೆ. ಇವತ್ತು ನಾನು ನೀರು ದೋಸೆ ಮತ್ತು ಚಿಕನ್ ಗ್ರೀನ್ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಇವಾಗ ನಾನು ಚಿಕನ್ ಗ್ರೀನ್ ಗ್ರೇವಿಗೆ ಬೇಕಾದದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ನಾನು ಆಲ್ರೆಡಿ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ. ಫಸ್ಟ್ ಈರುಳ್ಳಿಯನ್ನು ಫ್ರೈ ಮಾಡುವ. ಇವಾಗ ಈರುಳ್ಳಿಯನ್ನು ನಾನು ಫ್ರೈ ಮಾಡ್ಕೊಳ್ತೇನೆ. ಇದರಲ್ಲಿ ಒಂದು 3ರಷ್ಟು ಈರುಳ್ಳಿ ಉಂಟು. ಲೋ ಫ್ಲೇಮಲ್ಲಿ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಎಣ್ಣೆಯನ್ನು ಸೇರಿಸ್ತಾ ಇಲ್ಲ, ಹಾಗಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದರೆ ಸಾಕು, ಈರುಳ್ಳಿದು ಹಸಿ ವಾಸನೆ ಹೋದರೆ ಸಾಕು. ಓಕೆ, ಇದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದೇ ಪಾತ್ರೆಗೆ ನಾನು ಇವಾಗ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 2ರಷ್ಟು ಟೊಮೆಟೊ ಉಂಟು, ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಜೊತೆಗೆ ಹಸಿಮೆಣಸು ಕೂಡ ಹಾಕಬೇಕು. ಗ್ರೀನ್ ಗ್ರೇವಿ ಆದದ್ರಿಂದ ಒಂದು 10ರಷ್ಟು ಹಸಿಮೆಣಸು ಹಾಕ್ತಾ ಇದ್ದೇನೆ. ನಾನು ಚಿಕನ್ ಒಂದು 1 ಕಿಲೋ ಅಷ್ಟು ಮಾಡ್ತಾ ಇದ್ದೇನೆ, ಹಾಗಾಗಿ ಒಂದು 10 ಹಸಿಮೆಣಸು ಸಾಕು. ಇವಾಗ ನಾನು ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರದೆಲ್ಲ ಪೂರ್ತಿಯಾಗಿ ಹಸಿ ವಾಸನೆ ಈರುಳ್ಳಿದು ಎಲ್ಲ ಹೋಗಬೇಕು. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ನಾನಿವಾಗ ಸಿಂಪಲ್ಲಾಗಿ ಗ್ರೀನ್ ಗ್ರೇವಿ ಮಾಡ್ತಾ ಇರೋದು. ಇದಕ್ಕೆ ಬೇಕಾದರೆ ಕ್ಯಾಪ್ಸಿಕಮ್, ಪುದೀನ ಸೊಪ್ಪು ಎಲ್ಲ ಹಾಕಿದರೆ ಸಹ ಒಳ್ಳೆ ಆಗ್ತದೆ, ಬಟ್ ನಾನಿವತ್ತು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೇನೆ. ಓಕೆ, ಇದಿವಾಗ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಈಗ ನಾವು ಅದನ್ನು ಫ್ರೈ ಮಾಡಿದಂಥನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಅದೇ ಪಾತ್ರೆಗೆ ಚಕ್ಕೆ ಲವಂಗವನ್ನು ಸೇರಿಸ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಬಡಿಶೆಪ್ಪನ್ನು ಸೇರಿಸ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ, ಕಾಳುಮೆಣಸು 1 ಟೀ ಸ್ಪೂನಷ್ಟು. ಇವಾಗ ನಾನು 1 ಕಪ್ ಆಗುವಷ್ಟು ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳುವ. ಓಕೆ, ಇವಾಗ ಮಸಾಲ ರೆಡಿಯಾಗಿದೆ. ನಾನು ಜಾಸ್ತಿ ಗ್ರೈಂಡ್ ಮಾಡಲಿಲ್ಲ, ಇಷ್ಟೇ ಆದರೆ ಸಾಕು. ಓಕೆ, ಇವಾಗ ಒಂದು ಕಡಾಯಿಗೆ ನಾನು ಕೊಕೊನಟ್ ಆಯಿಲನ್ನು
ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿದರೆ ಸಾಕು. ಇದಕ್ಕೆ ಇವಾಗ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಓಕೆ, ಇದು ಇವಾಗ ಫ್ರೈ ಆಗಿದೆ. ಇವಾಗ ನಾವು ಮಸಾಲವನ್ನು ಹಾಕಿದರೆ ಆಯಿತು. ಈ ಮಸಾಲವನ್ನು ಹೀಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡಿದ ನಂತರ ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ನೀರು ಹಾಕುವ. ಇವಾಗ ನಾನು ಅದೇ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಅದಕ್ಕೆ ಹಾಕ್ತಾ ಇದ್ದೇನೆ. ಜಾಸ್ತಿ ತೆಳು ಕೂಡ ಮಾಡಿದರೆ ಚೆನ್ನಾಗಾಗೋದಿಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಸಾಕಷ್ಟು. ಇದಿವಾಗ ಒಂದು ಕೊದಿ ಬರಬೇಕು. ನಾನು ಆಲ್ರೆಡಿ ಚಿಕನನ್ನು ಬಾಯ್ಲ್ ಮಾಡಿಟ್ಟಿದ್ದೇನೆ. ಚಿಕನ್ ಮತ್ತು ಪೊಟ್ಯಾಟೊನು ಬಾಯ್ಲ್ ಮಾಡಿಟ್ಟಿದ್ದೇನೆ. ಒಂದು 4ರಷ್ಟು ಪೊಟ್ಯಾಟೊ, 1 kg ಚಿಕನ್ ಉಂಟಿದ್ರಲ್ಲಿ. ಇದನ್ನಿವಾಗ ಮಸಾಲಕ್ಕೆ ಹಾಕಿದರೆ ಆಯಿತು. ಇವಾಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಇವಾಗ ಬೇಯಿಸಿಟ್ಟಂತಹ ಚಿಕನ್ ಮತ್ತು ಪೊಟ್ಯಾಟೊವನ್ನು ಸೇರಿಸ್ಕೊಂಡ್ರೆ ಆಯಿತು. ನಾನು ಬೇಯಿಸುವಾಗ ಆಲ್ರೆಡಿ ಸಾಲ್ಟ್ ಹಾಕಿದ್ದೇನೆ, ಹಾಗಾಗಿ ಇದಕ್ಕೆ ಪುನಃ ಸಾಲ್ಟ್ ಹಾಕಬೇಕಂತ ಇಲ್ಲ. ಬೇಕಾದರೆ ರುಚಿ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೋದು. ಮತ್ತು ಅದು ಪೊಟ್ಯಾಟೊ ಹಾಕಿದ್ರಿಂದ ಇದು ಸ್ವಲ್ಪ ದಪ್ಪ ಆಗ್ತದೆ ಮತ್ತು ಗ್ರೇವಿ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ನೋಡಿ, ಬಿಸಿ ಬಿಸಿಯಾದ ಗ್ರೀನ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ಪೊಟ್ಯಾಟೊ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ನೋಡಿ, ತುಂಬ ಚೆನ್ನಾಗಾಗಿದೆ. ಇದಿವಾಗ ಸ್ವಲ್ಪ ಬೇಯಿಸಿದರೆ ಸ್ವಲ್ಪ ದಪ್ಪ ಆಗ್ತದೆ ಗ್ರೇವಿ. ಓಕೆ ಫ್ರೆಂಡ್ಸ್, ಇದನ್ನು ಇವಾಗ ಹೀಗೆ ಸ್ವಲ್ಪ ಹೊತ್ತಿಟ್ಟರೆ ಕ್ಲೋಸ್ ಮಾಡಿ ಇದು ಸ್ವಲ್ಪ ದಪ್ಪ ಆಗ್ತದೆ. ಇವಾಗ ನಾನು ನೀರು ದೋಸೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಇಟ್ಟಿದ್ದೇನೆ. ಇದಕ್ಕೆ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿಟ್ಟಿದ್ದೇನೆ. ಇದಕ್ಕೆ ಇವಾಗ ನಾನು ಒಂದು ಮೊಟ್ಟೆಯನ್ನು ಸೇರಿಸ್ತಾ ಇದ್ದೇನೆ. ಮೊಟ್ಟೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕಿದೆ. ಈಗ ಇವಾಗ ಮಿಕ್ಸ್ ಆಗಿದೆ. ಇವಾಗ ದೋಸೆ ಮಾಡ್ಕೊಳ್ಳೋಣ. ಇವಾಗ ನಾನು ದೋಸೆಗೆ ನಾನ್ ಸ್ಟಿಕ್ ಕವರ್ ಇಟ್ಟಿದ್ದೇನೆ. ಇದಕ್ಕೆ ಎಣ್ಣೆ ಹಾಕಬೇಕಂತ ಇಲ್ಲ, ಆದರೂ ಕೂಡ ಸ್ವಲ್ಪ ಪರಿಮಳ ಬರ್ತದೆ. ಇದು ನೋಡಿ ಅಂತೆ ಬಾಳೆಕೊನೆಯ
ಎಲೆಯ ದಂಟಿದು. ಇದು ತುಂಬ ಇದರಿಂದ ಎಣ್ಣೆ ಹಚ್ಚೋದ್ರಿಂದ ತುಂಬ ಪರಿಮಳ ಬರ್ತದೆ ದೋಸೆ ಇದು. ಅಥವಾ ನಾವು ಆನಿಯನ್ನಿಂದ ಎಣ್ಣೆ ಹಚ್ಚಿದರೂ ಕೂಡ, ಆನಿಯನನ್ನು 2 ಪೀಸ್ ಮಾಡಿಕೊಂಡು ಈರುಳ್ಳಿಯನ್ನು ಅದರಿಂದ ಎಣ್ಣೆ ಹಚ್ಚೋದ್ರಿಂದ ಕೂಡ ಅದರಿಂದ ಕೂಡ ದೋಸೆಗೆ ಒಂದು ಬೇರೆ ರೀತಿಯ ಪರಿಮಳ ಇರ್ತದೆ. ಓಕೆ ಫ್ರೆಂಡ್ಸ್, ಇವಾಗ ನೀರು ದೋಸೆ ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.